ಒಂದು ಸುಂದರವಾದ ಹಳ್ಳಿಯಲ್ಲಿ ರಾಮಣ್ಣನೆಂಬ ರೈತನಿದ್ದ. ಅವನು ಹಸುಗಳನ್ನ ಸಾಕಿಕೊಂಡು ತನ್ನ ತಾಯಿಯಾದ ಸೀತಾ, ಹೆಂಡತಿ ಗೀತಾ ಮತ್ತು ಮಕ್ಕಳಾದ ರವಿ, ಅನು ಜೊತೆಗೆ ಒಂದು ಬುದ್ಧಿವಂತ ಗಿಳಿಯೊಂದಿಗೆ ಸುಂದರವಾದ ಜೀವನ ನಡೆಸುತ್ತಿದ್ದ. ರವಿ ಮತ್ತು ಅನು ಸಮಯ ಸಿಕ್ಕಾಗಲೆಲ್ಲ ಗಿಳಿಯೊಂದಿಗೆ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದರು. ರವಿ ಒಬ್ಬ ತಿಂಡಿ ಪೋತನಾಗಿದ್ದನು. ಅವನಿಗೆ ಎಷ್ಟು ತಿಂದರೂ ಸಾಕಾಗುತ್ತಿರಲಿಲ್ಲ. ನಾನಿದನ್ನು 1 ನಿಮಿಷದಲ್ಲಿ ಖಾಲಿ ಮಾಡ್ತೀನಿ. ಗೆಳೆಯ, ನನಗೆ ಯಾಕೋ ಹಸಿವಾಗ್ತಿದೆ. ನೀನ್ ನನಗೊಂದಷ್ಟು ಹಣ್ಣುಗಳನ್ನು ಕಿತ್ಕೊಡ್ವಿಯಾ? ಅಯ್ಯೋ ದೇವ್ರೆ, ಬೆಳಗ್ಗೆ ತಾನೇ ಅಷ್ಟೊಂದು ತಿಂದಿದ್ಯಾ? ತಿಂದು ಇನ್ನೂ 1 ಗಂಟೆ ಕೂಡ ಆಗಿಲ್ಲ, ಆಗ್ಲೇ ತಿನ್ಬೇಕು ಅಂತಿದ್ಯಲ್ಲ. ಅಯ್ಯೋ, ನಾನೇನ್ ಮಾಡ್ಲಿ? ನನಗೀಗ ಹೊಟ್ಟೆ ಹಸಿವಾಗ್ತಿದೆ. ನಡಿ, ಈಗ ಹೋಗೋಣ. ಸರಿ, ಆಗ್ಲಿ ಬಾ, ನಿನಗೆ ಸಿಹಿಯಾದ ಹಣ್ಣುಗಳನ್ನ ಕಿತ್ಕೊಡ್ತೇನೆ. ಅಕ್ಕ, ಇದು ತುಂಬಾ ಸಿಹಿಯಾಗಿದೆ. ತಗೋ, ನೀನ್ ಸ್ವಲ್ಪ ತಿನ್ನು. ನಿನಗೆ ಯಾವಾಗಲೂ ತಿನ್ನೋದ್ರಲ್ಲೇ ಚಿಂತೆ. ಎಕ್ಸಾಮ್ ಹತ್ರ ಬರ್ತಾ ಇದೆ, ನೀನು ಸ್ವಲ್ಪ ಓದ್ಕೋಬಾರ್ದಾ? ನೀನು ಹೀಗೆ ಮಾಡ್ತಾ ಇದ್ರೆ ಫೇಲ್ ಆಗ್ತೀಯಾ ಅಷ್ಟೇ. ನಾನು ರಾತ್ರಿ ಓದ್ಕೋತೀನಿ, ನೀನೀಗ ಓದ್ಕೋ. ಈಗ ನನಗೆ ನೆಮ್ಮದಿಯಾಗಿ ತಿನ್ನಲು ಬಿಡು. ಸರಿ, ಈಗ ಹೋಗೋಣ ನಡಿ, ಅಪ್ಪ ಅಮ್ಮ ಕಾಯ್ತಿರ್ತಾರೆ. ಏನ್ರಿ, ನೀವು ಮರ್ತೋಗ್ಬಿಟ್ರಾ? ಈ ದಿನ ನನ್ನ ತಂಗಿ ಎಂಗೇಜ್ಮೆಂಟ್ ಇದೆ. ನಾವು ಈಗ್ಲೇ ಹೊರಡಬೇಕು. ಹೌದು, ಈಗಲೇ ಹೊರಡೋಣ. ಸರಿ ನಡಿ, ಮಕ್ಕಳಿಗೆ ತಿಳಿಸಿ ಹೋಗೋಣ. ಮಕ್ಕಳೇ, ನಾವು ಅಜ್ಜಿ ಮನೆಗೆ ಹೋಗಿ ಬರ್ತೇವೆ. ರಾತ್ರಿ ಸ್ವಲ್ಪ ತಡವಾಗಬಹುದು. ಅಲ್ಲಿಯವರೆಗೂ ನೀವು ಅಜ್ಜಿಗೆ ತೊಂದರೆ ಕೊಡದಂತೆ ಒಳ್ಳೆಯ ಮಕ್ಕಳಾಗಿ ನಡೆದುಕೊಂಡು ಸಮಯಕ್ಕೆ ಸರಿಯಾಗಿ ಊಟ ಮಾಡಿ ಮಲಗಬೇಕು. ಮತ್ತೆ ರವಿ, ನೀನು ಹಸುಗಳಿಗೆ ಹುಲ್ಲನ್ನು ಹಾಕಿ ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಸರಿ, ನಾವಿನ್ನು ಹೊರಡ್ತೇವೆ. ಮನೆ ಕಡೆ ಜೋಪಾನ. ತಂದೆಯವರು ನನಗೆ ನಿಮ್ಮನ್ನು ನೋಡಿಕೊಳ್ಳಲು ಹೇಳಿದ್ದಾರೆ. ಅವರು ಬರುವ ತನಕ ನಾನು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನೀವೇನು ಚಿಂತಿಸಬೇಡಿ. ರಾತ್ರಿ ಸಮಯ ಸೀತಮ್ಮ ಮಕ್ಕಳಿಗೆ ಊಟ ತಿನ್ನಿಸಿ ಕಥೆಯನ್ನು ಹೇಳುತ್ತಾ ಮಕ್ಕಳನ್ನು ಮಲಗಿಸುತ್ತಾಳೆ. ಗೆಳೆಯರೇ, ನೀವು ಈ ಹುಲ್ಲನ್ನ ತಿನ್ನಿ. ನಾನು ಸ್ವಲ್ಪ ಹೊರಗಡೆ ಸ್ವಲ್ಪ ರೌಂಡ್ ಹಾಕಿ ಬರ್ತೀನಿ. ಚಂದ್ರನ ಬೆಳಕು ಸುಂದರವಾಗಿದೆ. ರಾಮಣ್ಣ ಬೆಳಗ್ಗೆ ತನ್ನ ಹೆಂಡತಿ ಜೊತೆಗೆ ಎಲ್ಲಿಗೋ ಹೋಗುತ್ತಿದ್ದ. ನಾನು ಅದನ್ನು ಕಣ್ಣಾರೆ ಕಂಡಿದ್ದೇನೆ. ನಾವೀಗ ಪ್ಲಾನ್ ಮಾಡಿ ಮನೆಗೆ ನುಗ್ಗಿ ಅವನ ಹಾಲು ಕೊಡುವ ಹಸುಗಳನ್ನು ಕದ್ದು ಪರಾರಿಯಾಗಬೇಕು. ಸರಿ, ಹಂಗಾದ್ರೆ ನಡಿ, ಈಗಲೇ ಹೋಗಿ ಹಸುಗಳನ್ನು ಮತ್ತು ಮನೆಯಲ್ಲಿ ಏನೇನು ಸಿಗುತ್ತೋ ಎಲ್ಲವನ್ನ ಕದ್ದು ತೆಗೆದುಕೊಂಡು ಬರೋಣ. ಅಯ್ಯೋ, ಕಳ್ಳ ದಾಂಡಿಗರು ನಮ್ಮ ಮನೆಗೆ ಕಳ್ಳತನ ಮಾರಲು ಸ್ಕೆಚ್ ಹಾಕ್ತಾ ಇದ್ದಾರೆ. ಇವರು ರೆಡಿಯಾಗಿ ಬರೋದ್ರಲ್ಲಿ ನಾನು ಈ ವಿಷಯವನ್ನು ಅಜ್ಜಿಗೆ ಹೇಳಬೇಕು. ನಾನು ಈಗಲೇ ಹೊರಡಬೇಕು, ಇಲ್ಲವಾದ್ರೆ ತಡವಾಗುತ್ತದೆ. ಅಯ್ಯೋ ಅಜ್ಜಿ, ಎದ್ದೇಳಿ ಎದ್ದೇಳಿ, ಅಪಾಯ ಬಂದಿದೆ. ಕಳ್ಳ ದಾಂಡಿಗರು ನಮ್ಮ ಮನೆಯನ್ನು ಕೊಳ್ಳೆ ಹೊಡೆಯಲು ಬರ್ತಿದ್ದಾರೆ. ನಾವು ಅವರನ್ನು ತಡೆಯಬೇಕು.
ಇಲ್ಲವಾದ್ರೆ ನಮ್ಮ ಹಸುಗಳನ್ನು ಇಲ್ಲಿಂದ ಕದ್ದು ಪರಾರಿ ಆಗ್ತಾರೆ. ಎದ್ದೇಳಿ ಎದ್ದೇಳಿ. ಮಕ್ಕಳೇ, ಎದ್ದೇಳಿ ಎದ್ದೇಳಿ, ಅಪಾಯ ಬಂದಿದೆ. ಏನಾಯ್ತಜ್ಜಿ? ಕಳ್ಳರು ಬರುತ್ತಿದ್ದಾರಂತೆ. ನಾವು ಅವರನ್ನು ತಡೆಯಬೇಕು. ನಾವೀಗ ಈ ಮನೆಯನ್ನು ರಕ್ಷಿಸಬೇಕಾಗಿದೆ. ಅದಕ್ಕಾಗಿ ಸಿದ್ಧತೆ ಮಾಡೋಣ. ನಡೆಯಿರಿ, ಹೋಗೋಣ. ಹೌದಾ? ಕಳ್ಳರು ಬರುತ್ತಿದ್ದಾರಾ? ನೋಡಿ ಮಕ್ಕಳೇ, ನಾವು ಈ ಕ್ಷಣ ಹೆದರಬಾರದು. ನಮ್ಮ ಮನೆಯನ್ನು ದರೋಡೆ ಮಾಡಲು ಕಳ್ಳರು ಬರುತ್ತಿದ್ದಾರೆ. ನಾವು ಅವರನ್ನು ಧೈರ್ಯದಿಂದ ಎದುರಿಸಬೇಕು. ರವಿ, ನೀನು ಈ ಹಗ್ಗವನ್ನು ಬಾಗಿಲಿಗೆ ಅಡ್ಡವಾಗಿ ಕಟ್ಟು. ನಾವು ಅವರ ಬರುವ ಸಮಯಕ್ಕೆ ದೀಪವನ್ನು ಆರಿಸೋಣ. ಅವರು ಕೆಳಗೆ ಜಾರಿ ಬಿದ್ದ ತಕ್ಷಣ ನಾನು ಅವರ ಮುಖಕ್ಕೆ ಈ ಖಾರದ ಪುಡಿಯನ್ನು ಎರಚುತ್ತೇನೆ. ನಂತರ ಅನು ಮತ್ತು ನೀನು ಇಬ್ಬರು ಸೇರಿ ಕಟ್ಟಿಗೆಯಿಂದ ಅವರನ್ನು ಚೆನ್ನಾಗಿ ಹೊಡೆದು ಇಲ್ಲಿಂದ ಓಡಿಸಬೇಕು. ಇದು ನಮ್ಮ ಪ್ಲಾನ್. ನಡಿರಿ, ಈಗ ಹೋಗೋಣ. ರವಿ, ನೀನೀಗ ಹಗ್ಗವನ್ನು ಬಾಗಿಲಿಗೆ ಅಡ್ಡಲಾಗಿ ಕಟ್ಟು. ಸರಿ ಅಜ್ಜಿ, ಈಗ್ಲೇ ಮಾಡ್ತೀನಿ. ಗೆಳೆಯ, ನೀನು ಕಳ್ಳರ ಬಗ್ಗೆ ತಿಳಿಸಿದ್ದಕ್ಕೆ ಧನ್ಯವಾದ. ನಾನೀಗ ಅಜ್ಜಿ ಹೇಳಿದಂತೆ ಹಗ್ಗವನ್ನು ಕಟ್ಟಿದ್ದೇನೆ. ಅವರಿಗೆ ಚೆನ್ನಾಗಿ ಬಾರಿಸಿ ಎಲ್ಲಿಂದ ಓಡಿಸುತ್ತೇನೆ. ಬಾ, ಈಗ ನಾವು ಬಚ್ಚಿಟ್ಟುಕೊಳ್ಳೋಣ. ಇದ್ಯಾವುದೋ ಗೆಳೆಯ, ಈ ಗಿಳಿ ನಮ್ಮನ್ನೇ ಸುತ್ತುತ್ತಾ ಇದೆ. ಏನೂ ಅಪಾಯ ಇಲ್ಲ ತಾನೇ? ಸುತ್ಲಿ ಬಿಡು, ಅದ್ರಿಂದ ನಮಗೇನ್ ತೊಂದ್ರೆ? ಸರಿ, ಈಗ ನಡಿ. ನಿಧಾನವಾಗಿ ಒಳಗೆ ನುಗ್ಗಿ ಎಲ್ಲವನ್ನೂ ಬಾಚಿ ಬರೋಣ. ನಿಧಾನವಾಗಿ ನಡಿ. ಶಬ್ದ ಮಾಡಿದರೆ ನಮಗೆ ಅಪಾಯ. ಅಯ್ಯೋ ಅಯ್ಯೋ ನನ್ ಕಾಲು ಸಿಕ್ಕಾಕೊಂತು. ನಾನು ಕೆಳಗೆ ಬಿದ್ದೆ. ಅಮ್ಮ ಕಣ್ಣೂರಿತಾ ಇದೆ. ಕಾಪಾಡಿ ಕಾಪಾಡಿ. ಏ ಕಳ್ಳರ, ನಿಮ್ಗೆಷ್ಟು ಧೈರ್ಯ? ತಗೋಳಿ ಮಾಂಜ. ಏ ಕಳ್ಳ, ನಿಮ್ಮನ್ನ ಇವತ್ ಬಿಡಲ್ಲ. ನಿಲ್ಲಿ, ಓಡಬೇಡಿ, ನಿಲ್ಲಿ. ಅಯ್ಯೋ ಗೆಳೆಯ, ಓಡು ಓಡು, ಇವ್ರು ನನ್ನ ಸಾಯಿಸಾಕ್ಬಿಡ್ತಾರೆ. ಓಡು ಓಡು. ಅಯ್ಯೋ ಗೆಳೆಯ, ಓಡು ಓಡು. ರವಿ, ಕಳ್ಳರು ಹೆದರಿ ಓಡಿದ್ದಾರೆ. ಅವರಿನ್ನೂ ಈ ಕಡೆ ತಲೆ ಹಾಕಿ ಮಲಗುವುದಿಲ್ಲ. ಹೌದಕ್ಕ, ನಿನ್ನ ಮಾತು ನಿಜ. ಬಾಗಿಲ ಕಡೆ ಏನು ಶಬ್ದವಾಗುತ್ತಿದೆ? ಅಪ್ಪ ಅಮ್ಮ ಬಂದಿರಬಹುದು. ಬಾ, ಹೋಗಿ ನೋಡೋಣ. ನನಗೆ ಕಳ್ಳರನ್ನ ಒದ್ದು ಓಡಿಸಿ ತುಂಬಾ ಹಸಿವಾಗ್ತಿದೆ. ನನಗೆ ಊಟ ಬೇಕು, ಊಟ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಧೈರ್ಯವನ್ನು ಬೆಳೆಸುವುದು ಮುಖ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಪ್ಲೀಸ್ ಒಂದು ಲೈಕ್ ಕೊಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಾನು ಚಿನಕಿ, ಇವನು ಮಿಟ್ಕ. ಬಾಯ್ ಬಾಯ್ ಬಾಯ್.